ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು 2026ನೇ ಇಸ್ವಿಯಲ್ಲಿ ಹೊಸ ವೋಟರ್ ಐ ಡಿಗೆ ಯಾವ ಥರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮುಂಚೆಗೂ ಇವಾಗೂ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅಪ್ಲಿಕೇಶನ್ ಅಪ್ಲೈ ಮಾಡಲು ಈಗ ಸ್ವಲ್ಪ ಬದಲಾವಣೆ ಆಗಿದೆ, ಅಪ್ಡೇಟ್ ಆಗಿದೆ. ಯಾವ ಥರ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು voters.eci.gov.in ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕು. ಓಪನ್ ಆದ ಬಳಿಕ ಇಲ್ಲಿಂದ ನಾವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೈನ್ ಅಪ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡು ಇಲ್ಲಿ ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಹಾಕಲು ಅರ್ಜಿ ಸಲ್ಲಿಸಲು ಅರ್ಜಿದಾರರ ಆಧಾರ್ ಕಾರ್ಡ್ ಜೊತೆಗೆ ಒಂದು ಫೋಟೋ ಮತ್ತು ಫ್ಯಾಮಿಲಿಯಲ್ಲಿ ತಂದೆಯ ಅಥವಾ ತಾಯಿಯ ಒಂದು ವೋಟರ್ ಐ ಡಿ ಇದ್ದರೆ ನಾವು ಆನ್ಲೈನ್ ಮೂಲಕ ಈಸಿಯಾಗಿ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು ಹೊಸ ವೋಟರ್ ಐ ಡಿಗೆ. ಯಾವ ಥರ ಎಲ್ಲ ಮಾಹಿತಿ ವಿಡಿಯೋದಲ್ಲಿ ನೋಡಿ. ಇಲ್ಲಿ ಫಸ್ಟು ನೀವು ಸೈನ್ ಅಪ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಲಾಗಿನ್ ಪಕ್ಕ ಸೈನ್ ಅಪ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನೀವು ಫಸ್ಟ್ ಟೈಮ್ ಏನಾರ ಈ ವೆಬ್ಸೈಟಿಗೆ ವಿಸಿಟ್ ಮಾಡ್ತಾಯಿದ್ರೆ ಸೈನ್ ಅಪ್ ಮಾಡ್ಕೊಳ್ಳಿ. ಸೈನ್ ಅಪ್ ಮಾಡ್ಕೊಂಡು ಲಾಗಿನ್ ಮಾಡಿದ ನಂತರ ನೋಡಿ ಈ ಥರ ನಿಮಗೆ ಒಂದು ಪೇಜ್ ಬರುತ್ತೆ. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ಡಿಸ್ಟಿಕ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಬರುತ್ತೆ, ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅದನ್ನು ಇಲ್ಲಿ ಡ್ರಾಪ್ ಡೌನ್ ಲಿಸ್ಟಿನಿಂದ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಫಸ್ಟ್ ನೇಮ್ ಫಾಲೋಡ್ ಬೈ ಮಿಡ್ಲ್ ನೇಮ್ ಅಂತ ಇದೆ ನೋಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಯಾವ ಥರ ಹೆಸರು ಇರುತ್ತೆ ಅದೇ ಪ್ರಕಾರ ಇಲ್ಲಿ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕು ಮತ್ತು ಕನ್ನಡದಲ್ಲಿ ಕೆಳಗೆ ಬರುತ್ತೆ. ನಂತರ ಇಲ್ಲಿ ಅಪ್ಲೋಡ್ ಫೋಟೋಗ್ರಾಫ್ ಅಂತ ಬಂದಿದೆ ನೋಡಿ. ಇಲ್ಲಿ ಒಂದು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ JPG ಫಾರ್ಮ್ಯಾಟಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಇದನ್ನು ಅಪ್ಲೋಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಹ್ಯೂಮನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲಿ ಅಂತ ಈ ಥರ ಬರಬೇಕು. ಫೋಟೋ ಅಪ್ಲೋಡ್ ಆದ ಬಳಿಕ ಇಲ್ಲಿ ನೋಡಿ ನೆಕ್ಸ್ಟ್ ಇಲ್ಲಿ ಫಾದರ್, ಈಗ ಮಗಂದು ಏನಾರ ಅಪ್ಲೈ ಮಾಡ್ತಾಯಿದ್ರೆ ಫಾದರ್ ಅಂತ ಟಿಕ್ ಮಾಡ್ಕೊಂಡು ಅವರ ತಂದೆಯ ಹೆಸರು ಇಲ್ಲಿ ಟೈಪ್ ಮಾಡಬೇಕು. ಒಂದು ಪಕ್ಷ ಮದುವೆಯಾದ ಮಹಿಳೆಯರದ್ದು ಏನಾರ ನೀವು ಅಪ್ಲೈ ಮಾಡ್ತಾಯಿದ್ರೆ ಹಸ್ಬೆಂಡ್ ಅಂತ ಟಿಕ್ ಮಾಡ್ಕೊಂಡು ಇಲ್ಲಿ ಅವರ ಗಂಡನ ಹೆಸರು ಹಾಕಬೇಕು. ಇಲ್ಲಿ ಮಗಂದಾಗಿದ್ದರೆ ಇಲ್ಲಿ ಫಾದರ್ ಅಂತ ಟಿಕ್ ಮಾಡ್ಕೊಂಡು ಹೆಸರು ಟೈಪ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲ್ ನಂಬರ್ ಮೇಲೆ ಟಿಕ್ ಮಾಡಿ, ಸೆಲ್ಫ್ ಇದ್ದರೆ ಸೆಲ್ಫ್ ಅಂತ ಟಿಕ್ ಮಾಡಿ, ಒಂದು ಪಕ್ಷ ರಿಲೇಟಿವ್ಸ್ ಇದ್ದರೆ ರಿಲೇಟಿವ್ಸ್ ಮೆನ್ಷನ್ಡ್ ಎಬೋವ್ ಅಂತ ಇದೆ ನೋಡಿ. ತಂದೆದು ಏನಾರ ಇದ್ದರೆ ಎರಡನೇ ಆಪ್ಷನ್ ಮೇಲೆ ಟಿಕ್ ಮಾಡಿಕೊಂಡು ಮೊಬೈಲ್ ನಂಬರ್ ಹಾಕ್ಕೋಬೇಕು. ಇಮೇಲ್ ಇದ್ದರೆ ಹಾಕಿ, ಇಲ್ಲಾಂದರೆ ಹಾಗೆ ಬಿಡ್ಬೋದು. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಡೀಟೇಲ್ ಇಲ್ಲಿ ಟಿಕ್ ಮಾಡ್ಕೊಂಡು ಆಧಾರ್ ನಂಬರ್ ಹಾಕಬೇಕು. ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಜೆಂಡರ್ ಮೇಲ್, ಪುರುಷರಿದ್ದರೆ ಮೇಲ್ ಮಾಡಬೇಕು, ಮಹಿಳೆಯರಿದ್ದರೆ ಫೀಮೇಲ್ ಅಂತ ಟಿಕ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೇಟ್ ಆಫ್ ಬರ್ತ್ ಇಲ್ಲಿ ಹಾಕಬೇಕು. ಆಧಾರ್ ಕಾರ್ಡಿನಲ್ಲಿ ಡೇಟ್ ಆಫ್ ಬರ್ತ್ ಯಾವ ಥರ ಇರುತ್ತೆ ಅದೇ ರೀತಿ ಡೇಟು ಮಂತ್ ಇಯರ್ ಹಾಕಿ ಇಲ್ಲಿ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಆಧಾರನ್ನು ಸೆಲೆಕ್ಟ್ ಮಾಡ್ಕೊಂಡು ಆಧಾರ್ನ JPG ಅಥವಾ PDF ಫಾರ್ಮ್ಯಾಟಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ ಹಾಕಬೇಕು. ಹೌಸ್ ನಂಬರ್ ಇದ್ದರೆ ಹೌಸ್ ನಂಬರ್ ಹಾಕಿ, ಇಲ್ಲಾಂದರೆ 00 ಅಂತ ಹಾಕಿ ಕ್ರಾಸ್ ಏರಿಯಾ ಎಲ್ಲ ಮೆನ್ಷನ್ ಮಾಡಿ. ಒಂದು ಪಕ್ಷ ಆಧಾರ್ ಕಾರ್ಡಿನಲ್ಲಿ ಬೇರೆ ಅಡ್ರೆಸ್ ಇದ್ದು ನೀವು ಪ್ರೆಸೆಂಟ್ ಈಗ ಬೇರೆ ಕಡೆ ಏನಾರು ವಾಸವಾಗಿದ್ದರೆ ನಿಮ್ಮ ಪ್ರೆಸೆಂಟ್ ಮನೆಯ ಕರೆಂಟ್ ಬಿಲ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಪ್ರೆಸೆಂಟ್ ಅಡ್ರೆಸ್ ಇಲ್ಲಿ ಮೆನ್ಷನ್ ಮಾಡ್ಕೊಂಡು ಕರೆಂಟ್ ಬಿಲ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೋಬಹುದು. ಒಂದು ಪಕ್ಷ ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಬೇರೆ ಅಡ್ರೆಸ್ ಇದ್ದರೆ, ಸೇಮ್ ಅಡ್ರೆಸ್ ಇದ್ದರೆ ಆಧಾರ್ ಕಾರ್ಡೇ ಹಾಕ್ಬೋದು ಅಡ್ರೆಸ್ ಪ್ರೂಫಿಗೆ. ನಂತರ ಹ್ಯಾಂಡಿಕ್ಯಾಪ್ಟ್ ಏನಾರ ಇದ್ದರೆ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಯಾವ್ದು ಬರುತ್ತೆ, ವಿಜುವಲ್ ಅಥವಾ ಲೋಕೋಮೋಟಿವ್ ಯಾವ್ದು ಬರುತ್ತೆ ಅದನ್ನು ಟಿಕ್ ಮಾಡ್ಕೊಂಡು ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಬೇಕು. ಇಲ್ಲಿ UDID ಸರ್ಟಿಫಿಕೇಟ್ ಇದ್ದರೆ ಅದನ್ನು ಅಟ್ಯಾಚ್ ಮಾಡಬೇಕು. ಇಲ್ಲಾಂದರೆ ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ತಂದೆಯ ಹೆಸರು ಹಾಕಿ, ನೇಮ್ ಆಫ್ ಫ್ಯಾಮಿಲಿ ಮೆಂಬರ್, ತಂದೆಯದೇನಾರ ವೋಟರ್ ಐ ಡಿ ಇದ್ದರೆ ಅವ್ರದ್ದು ಹಾಕಿ, ಇಲ್ಲ ತಾಯಿದಿದ್ದರೆ ತಾಯಿ ಹೆಸರು ಹಾಕಿ ರಿಲೇಷನ್ ಸೆಲೆಕ್ಟ್ ಮಾಡ್ಕೊಂಡು ಅವರ ಎಪಿಕ್ ನಂಬರ್ ಹಾಕಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಏನು ಹೊಸದಾಗಿ ನಿಮ್ಮ ವೋಟರ್ ಐ ಡಿ ಬರುತ್ತೆ, ನಿಮ್ಮ ಪೋಲಿಂಗ್ ಬೂತು ನಿಮ್ಮ ಮನೆಯ ಅಂದರೆ ತಂದೆ ಅಥವಾ ತಾಯಿ ಎಲ್ಲಿ ಪೋಲಿಂಗ್ ಇರುತ್ತೆ ಅಲ್ಲೇ ನಿಖರವಾದ ಸ್ಥಳಕ್ಕೆ ಅಲ್ಲಿ ಪೋಲಿಂಗ್ ಬೂತು ಮೆನ್ಷನ್ ಆಗುತ್ತೆ, ಅಲಾಟ್ ಆಗುತ್ತೆ. ಇಲ್ಲಾಂದರೆ ಹಾಗೆ ಖಾಲಿನೂ ಬಿಡ್ಬೋದು. ಅದು ಇದ್ದರೆ ಹಾಕಿದರೆ ಒಳ್ಳೆಯದು. ನೋಡಿ, ಈಗ ನೆಕ್ಸ್ಟ್ ಡಿಕ್ಲರೇಷನ್ ಫಾರ್ಮ್ ಅಂತ ಬರ್ತಾಯಿದೆ. ಮುಂಚೆ ಈ ಆಪ್ಷನ್ ಇರಲಿಲ್ಲ ಸ್ನೇಹಿತರೆ, ಈಗ ಹೊಸದಾಗಿ ಇದು ಅಪ್ಡೇಟ್ ಆಗಿದೆ. ಯಾಕೆಂದರೆ ಇಲ್ಲಿ SIR ನಡೀತಿರೋದ್ರಿಂದ ಇಲ್ಲಿ ಮ್ಯಾಪಿಂಗ್ ಈಗ ಇಲ್ಲಿಂದನೇ ಮಾಡಬಹುದು. ಇಲ್ಲಿ ಅಪ್ಲಿಕೆಂಟ್ಸ್ ನೇಮ್ ಬಂದಿರುತ್ತೆ ನೋಡಿ. ಇಲ್ಲಿ 3 ಆಪ್ಷನ್ಸ್ ಇದೆ. ಮೈ ನೇಮ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಲ್ ರೋಲ್ ಆಫ್ ಲಾಸ್ಟ್ SIR, ಇದು ಇದು ಟಿಕ್ ಮಾಡೋಕ್ಕೆ ಬರಲ್ಲ. ಇಲ್ಲಿ 2 ಆಪ್ಷನ್ ಇದೆ ಕೆಳಗಡೆ. ಎರಡನೇ ಆಪ್ಷನಲ್ಲಿ ಮೈ ಪೇರೆಂಟ್ಸ್ ನೇಮ್ ಎಕ್ಸಿಸ್ಟ್ ಇನ್ ದಿ ಎಲೆಕ್ಟ್ರಲ್ ರೋಲ್ ಆಫ್ ಲಾಸ್ಟ್ SIR, ಅವ್ರ ತಂದೆ ಏನಾರ 2002ರಲ್ಲಿ ವೋಟ್ ಏನಾರ ಮಾಡಿದರೆ ಎರಡನೇ ಆಪ್ಷನ್ ಮೇಲೆ ಟಿಕ್ ಮಾಡ್ಕೋಬೇಕು. ಅವ್ರ ತಂದೆ ಏನಾರ 2002ರಲ್ಲಿ ವೋಟ್ ಹಾಕಿಲ್ಲ ಅಂದರೆ 3ನೇ ಆಪ್ಷನ್ನಲ್ಲಿ ಟಿಕ್ ಮಾಡ್ಕೋಬೇಕು.
ಎರಡನೇ ಆಪ್ಷನ್ ಟಿಕ್ ಮಾಡಿದ ಬಳಿಕ ಇಲ್ಲಿ ಅವರ ಮಾಹಿತಿ ಎಲ್ಲ ಇಲ್ಲಿ ಕೊಡಬೇಕಾಗುತ್ತೆ. ಹೌದು ಸ್ನೇಹಿತರೆ, ಇಲ್ಲಿ ಅವರ ಅವರ ತಂದೆಯ ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಮಾಡಬೇಕು. ಒಂದು ಪಕ್ಷ ಅವರು 2002ನೇ ಇಸ್ವಿಯಲ್ಲಿ ವೋಟ್ ಹಾಕಿದರೆ ಮೈ ಪೇರೆಂಟ್ಸ್ ನೇಮ್ ಇನ್ ಎಕ್ಸಿಸ್ಟ್ ಇನ್ ದಿ ಎಲೆಕ್ಟ್ರಲ್ ರೋಲ್ ಆಫ್ ಲಾಸ್ಟ್ SIR ಅಂತ ಇದೆ ನೋಡಿ. ಇದನ್ನು ಟಿಕ್ ಮಾಡಿಕೊಂಡು ಇಲ್ಲಿ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಬೇಕು. ನೋಡಿ ಇಲ್ಲಿ ಇದು ಎರಡನೇ ಆಪ್ಷನ್ ಟಿಕ್ ಮಾಡಿದ ಬಳಿಕ SIR 2002, 2003, 2005 ಅಂತ ಇದೆ ನೋಡಿ. ಈ ಆಪ್ಷನ್ ಮೇಲೆ ನಾವು ಟಿಕ್ ಮಾಡಬೇಕು. ನಂತರ ಸ್ಟೇಟ್ ಮತ್ತು ಲಾಸ್ಟ್ ಸೆಲೆಕ್ಟ್ AC ಇನ್ ಲಾಸ್ಟ್ SIR ಅಂತ ಇದೆ ನೋಡಿ, ಅದನ್ನು ಕೂಡ ನಾವು ಸೆಲೆಕ್ಟ್ ಮಾಡಬೇಕು. ನೋಡಿ SIR 2002 ಮೇಲೆ ಟಿಕ್ ಮಾಡ್ಕೊಳ್ಳಿ. ಒಂದು ಪಕ್ಷ ಹಾಕಿಲ್ಲ ಅಂದರೆ ನೀದರ್ ಮೈ ಪೇರೆಂಟ್ ಅಥವಾ ಮೈ ನೇಮ್ ನಾರ್ ಮೈ ಪೇರೆಂಟ್ಸ್ ನೇಮ್ ಎಕ್ಸಿಸ್ಟ್ ಇನ್ ದಿ ಎಲೆಕ್ಟ್ರಲ್ ರೋಲ್ ಆಫ್ ಲಾಸ್ಟ್ SIR. ಮೂರನೇ ಆಪ್ಷನ್ ಮೇಲೆ ಟಿಕ್ ಮಾಡ್ಕೊಂಡು ಕೂಡ ನೀವು ಅಪ್ಲೈ ಮಾಡ್ಬೋದು. ಒಂದು ಪಕ್ಷ 2002ರಲ್ಲಿ ನಿಮ್ಮ ಪೇರೆಂಟ್ಸ್ ಅಥವಾ ನೀವು ವೋಟ್ ಹಾಕಿಲ್ಲ ಅಂದರೆ. ಏಕೆಂದರೆ ತುಂಬ ಜನ ಹಳೆಯ ವೋಟರ್ ಐ ಡಿ ಎಲ್ಲ ಡಿಲೀಟ್ ಆಗಿದೆ, ಮತ್ತೆ ಪುನಃ ಅವರು ಅಪ್ಲೈ ಮಾಡಬೇಕಾಗುತ್ತೆ. ಅವರು 2002ರಲ್ಲಿ ವೋಟ್ ಕೂಡ ಹಾಕಿರ್ತಾರೆ, ಬಟ್ ಇಲ್ಲಿ ಡಿಲೀಟ್ ಆಗಿದ್ದರಿಂದ ಫ್ರೆಶ್ ಆಗಿ ಮತ್ತೆ ಇಲ್ಲಿ ಪುನಃ ಅಪ್ಲೈ ಮಾಡಬೇಕಾಗುತ್ತೆ. ಆದ್ದರಿಂದ ಡೀಟೇಲ್ಸ್ ಸರಿಯಾಗಿ ಇಲ್ಲಿ ಫಿಲ್ ಮಾಡಬೇಕು. ಒಂದು ಪಕ್ಷ ನೋಡಿ ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR. ಒಂದು ಪಕ್ಷ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಮಾಹಿತಿ ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಇಲ್ಲಿ ನೀವು ಸರ್ಚ್ ಮಾಡ್ಕೋಬೋದು. ನೋಡಿ ಇಲ್ಲಿ ಸರ್ಚ್ ಇನ್ ಲಾಸ್ಟ್ SIR ಈ ರೋಲ್ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. 2002ರ ಲಿಸ್ಟ್ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಸರ್ಚ್ ಮಾಡಬೇಕಂದ್ರೆ ಈ ರೀತಿ ನೀವು ಸರ್ಚ್ ಮಾಡಬೇಕು. ನೋಡಿ ವ್ಯೂ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಅಂತ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫೈಲ್ನ ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ ನಂತರ ಇಲ್ಲಿ ಡಿಸ್ಟಿಕ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಯಾವ ಡಿಸ್ಟಿಕ್ ಬರುತ್ತೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಊರು ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಪಾರ್ಟ್ ನಂಬರ್ನ 2002ರಲ್ಲಿ ನೀವು ವೋಟ್ ಹಾಕಿರ್ತೀರಲ್ಲ ಅದರ ಪಾರ್ಟ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಬೇಕು. ಇದನ್ನು ಡ್ರಾಪ್ ಡೌನ್ ಲಿಸ್ಟಿನಿಂದ ನಿಮಗೆ ಗೊತ್ತಿದ್ದರೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವ್ಯೂ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಒಂದು ಪಕ್ಷ ನಿಮಗೆ ಪಾರ್ಟ್ ನಂಬರ್ ಗೊತ್ತಿಲ್ಲ ಅಂದರೆ ನಿಮ್ಮ BLOಗೆ ನೀವು ಕಾಂಟ್ಯಾಕ್ಟ್ ಮಾಡಿ 2002ರ ನಿಮ್ಮ ಪಾರ್ಟ್ ನಂಬರ್ನ ಪಡೆದುಕೊಂಡು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಒಂದು PDF ಫೈಲ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. 2002ರ ಮಾಹಿತಿ ಪ್ರಕಾರ ಯಾರೆಲ್ಲ 2002ರಲ್ಲಿ ವೋಟ್ ಹಾಕಿರ್ತಾರೆ ಎಲ್ಲ ಹೆಸರುಗಳು ಇಲ್ಲಿಂದ ನಿಮಗೆ ಸಿಗುತ್ತೆ. ನಿಮ್ಮ ಹೆಸರು ಡೋರ್ ನಂಬರ್ ಮೂಲಕ, ನಿಮ್ಮ ಮನೆಯ ಡೋರ್ ನಂಬರ್ ಮೂಲಕ ನೀವು ಇಲ್ಲಿಂದ ಸರ್ಚ್ ಮಾಡಬಹುದು. ನಿಮ್ಮ 2002ರಲ್ಲಿ ನೀವು ಯಾವ ಮನೆಯಲ್ಲಿ ಇರ್ತೀರಾ, ಯಾವ ವಾಸವಾಗಿರ್ತೀರಾ ಅಲ್ಲಿನ ಡೋರ್ ನಂಬರ್ ಮೂಲಕ ನೀವು 1 by 1 ಇಲ್ಲಿ ಸರ್ಚ್ ಮಾಡ್ತಾ ಹೋಗಬೇಕು. ಇಲ್ಲಿ ನಿಮಗೆ ನಿಮ್ಮ ಹೆಸರು, ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಎಲ್ಲ ಇಲ್ಲಿಂದ ಸಿಗುತ್ತೆ. ಇದನ್ನು ನೋಟ್ ಮಾಡಿಕೊಂಡು ನೀವು ಫಾರ್ಮ್ನಲ್ಲಿ ಮತ್ತು ಈಗ ಏನು ನೀವು ವೋಟರ್ ಐ ಡಿ ಹೊಸ ಅಪ್ಲೈ ಮಾಡ್ತಾ ಇದ್ದೀರಾ, ನಿಮ್ಮ ತಂದೆ ಅಥವಾ ತಾಯಿ ಏನಾರು 2002ರಲ್ಲಿ ವೋಟ್ ಹಾಕಿದರೆ ಅವರ ಮಾಹಿತಿ ಇಲ್ಲಿ ಕೊಟ್ಟರೆ, ವೋಟರ್ ಐ ಡಿ ಅಪ್ಲೈ ಮಾಡುವ ಸಮಯದಲ್ಲಿ ಕೊಟ್ಟರೆ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಪೇರೆಂಟ್ಸ್ನ ಜೊತೆ ಮ್ಯಾಪಿಂಗ್ ಆಗುತ್ತೆ, ಡೈರೆಕ್ಟಾಗಿ ಮ್ಯಾಪಿಂಗ್ ಆಗುತ್ತೆ. ನೋಡಿ ಇದು PDF ಫೈಲ್ ಇಲ್ಲಿ ಡೌನ್ಲೋಡ್ ಆಗಿರುತ್ತೆ. ಇಲ್ಲಿಂದ ನೀವು 1 by 1 ಚೆಕ್ ಮಾಡ್ತಾ ಹೋಗಬೇಕು. ಇಲ್ಲಿಷ್ಟಲ್ಲಿ ನಿಮ್ಮ ಹೆಸರು ಅಂದರೆ ನಿಮ್ಮ ತಂದೆಯ ಹೆಸರು ಇಲ್ಲಿ ಸಿಗುತ್ತೆ. ಇಲ್ಲಿಂದ ಅವರ ವೋಟರ್ ಐ ಡಿ ಕೂಡ ಸಿಗುತ್ತೆ. 2002ರಲ್ಲಿ ಒಂದು ಪಕ್ಷ ಬೇರೆ ವೋಟರ್ ಐ ಡಿ ಇದ್ದರೆ ಅದು ಇಲ್ಲಿ ಮೆನ್ಷನ್ ಆಗುತ್ತೆ. ಒನ್ ಬೈ ಒನ್ ನೀವು ಚೆಕ್ ಮಾಡ್ತಾ ಹೋಗಬೇಕು. ಚೆಕ್ ಮಾಡಿದ ನಂತರ ನೀವು ಇದನ್ನು ನೋಟ್ ಮಾಡಿಕೊಳ್ಳಿ. ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಇದನ್ನು ನೋಟ್ ಮಾಡಿಕೊಂಡು ಈಗ ನೀವು ವೋಟರ್ ಐ ಡಿ ಪೋರ್ಟಲ್ನಲ್ಲಿ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ಮ ಡೋರ್ ನಂಬರ್ ಕರೆಕ್ಟಾಗಿ ನೀವು ಗೊತ್ತಿದ್ದರೆ ಇಲ್ಲಿಂದ ನೀವು ಚೆಕ್ ಮಾಡಿ ನೋಡ್ಕೋಬಹುದು. ನೋಡಿ ಮಾಹಿತಿ ಕೊಟ್ಟ ನಂತರ ಇಲ್ಲಿ ಎಲ್ಲ ಮಾಹಿತಿ, ನಿಮ್ಮ ತಂದೆಯ ಮಾಹಿತಿ ಫೆಚ್ ಆಗಿ ಬಂದಿರುತ್ತೆ. ಅವರು ಎಲ್ಲಿ ವೋಟ್ ಹಾಕಿದ್ರಿ ಎಲ್ಲ ಮಾಹಿತಿ ಇಲ್ಲಿ ನಿಮ್ಮ ಇದರಲ್ಲಿ ಬಂದಿರುತ್ತೆ. ಅವರ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಹಾಕಿದ ತಕ್ಷಣ ಇಲ್ಲಿ ನೋಡಿ ಎಲ್ಲ ಮಾಹಿತಿ ಬಂದಿರುತ್ತೆ. ಪೋಲಿಂಗ್ ಬೂತು ಮತ್ತು ಎಲ್ಲ ಮಾಹಿತಿ ಇಲ್ಲಿ ಫೆಚ್ ಆಗಿರುತ್ತೆ. ಅದರಿಂದ ಕರೆಕ್ಟಾಗಿ ನಾವು ಅವರ ಕ್ರಮ ಸಂಖ್ಯೆ ಮತ್ತು ಭಾಗ ಸಂಖ್ಯೆ ಕರೆಕ್ಟಾಗಿ ಇಲ್ಲಿ ಹಾಕಬೇಕು. ನೋಡಿ ಎಲ್ಲ ಮಾಹಿತಿ ಇಲ್ಲಿ ಫೆಚ್ ಆಗಿರುತ್ತೆ. ನಂತರ ಇಲ್ಲಿ
ನಿಮ್ಮ ತಂದೆ ಹೆಸರು ಮೆನ್ಷನ್ ಮಾಡಿ ಅವರ ಎಪಿಕ್ ನಂಬರ್ ಹಾಕಬೇಕು. ಅವರ ಎಪಿಕ್ ನಂಬರ್ ವೋಟರ್ ಐ ಡಿ ನಂಬರ್ ಹಾಕಿ, ತಾಯಿ ಹೆಸರು ಇಲ್ಲಿ ಟೈಪ್ ಮಾಡಿ, ಇಲ್ಲಿ ತಾಯಿಯ ಎಪಿಕ್ ನಂಬರ್ ಇದ್ದರೆ ಅದು ಕೂಡ ಹಾಕಿ, ಮದುವೆ ಏನಾರು ಆಗಿದ್ದರೆ ಸಂಗಾತಿಯ ಹೆಸರು ಸ್ಪೌಸ್ ನೇಮ್ ಹಾಕಿ ಅವರ ಎಪಿಕ್ ನಂಬರ್ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ವಿಲೇಜ್ ಟೌನ್ ಅಂತ ಇದೆ ನೋಡಿ, ಅದು ಟೈಪ್ ಮಾಡಿ, ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ, ಎಷ್ಟು ವರ್ಷದಿಂದ ನೀವು ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ವಾಸವಾಗಿದ್ದೀರಾ ಮಂತ್ ಇಯರ್ ಹಾಕಿ, ನಂತರ ಪ್ಲೇಸ್ ಹಾಕಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಕ್ಯಾಪ್ಚಾ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ನೀವು ಏನು ನಂಬರ್ ಕೊಟ್ಟಿರ್ತೀರ ಮೊಬೈಲ್ ನಂಬರ್, ಅದಕ್ಕೆ ಒಂದು OTP ಬಂದಿರುತ್ತೆ, OTP ಹಾಕಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೋಬಹುದು. ಸ್ನೇಹಿತರೆ, ಈ ರೀತಿಯಾಗಿ ನಾವು ಹೊಸ ವೋಟರ್ ಐ ಡಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಮತ್ತು ಬೇರೆಯವರಿಗೆಲ್ಲ ಶೇರ್ ಮಾಡಿ. ಮತ್ತು ಮುಂದೆ ಇದೇ ಥರ ಯೂಸ್ಫುಲ್ ಆದ ವೀಡಿಯೋಸ್ ನೋಡಲಿಕ್ಕೆ ಆನ್ಲೈನ್ ಹೆಲ್ಪ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡಿಕೊಳ್ಳಿ. ಧನ್ಯವಾದಗಳು.